ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 7ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ನವಮಿಯ ತಿಥಿ ಇರುವಂಥ ದಿನ. ಈ ನವಮಿ ಈ ದಿನ ಮಧ್ಯಾಹ್ನ 1:26 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:44 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 5:49 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ಮಧ್ಯಾಹ್ನ 12:10 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:28 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:20 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:07 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:25 ಬೆಳಿಗ್ಗೆ 9:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:03 ಸಂಜೆ 6:10 ಅಮೃತ ಕಾಲದ ಸಮಯ. ಹಾಗೆ ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 2:09 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಅಂದರೆ ಈ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ ನಿಮ್ಮ ಈ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಕೂಡ ಈ ಚಗೋದಯದ ಲಾಭದ ಸಮಯದಲ್ಲೇ ನೀವು ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ, ಪ್ರೇಮಕ್ಕೆ, ವಾತ್ಸಲ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪತಿ ಪತ್ನಿಯರಿಗೂ ಕೂಡ ಅನುಕೂಲಕರವಾಗಿರುವಂತಹ ದಿನ. ಹಾಗಾಗಿ ನಿಮ್ಮ ಪ್ರೀತಿಯ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ, ಪ್ರೇಮದ ಬಗ್ಗೆ, ಪ್ರೀತಿಯ ವಿವಾಹದ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳನ್ನಾಡಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುತ್ತೆ. ಇನ್ನು
ಕಲೆಗೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ಖುಷಿ ಕೊಡುವಂತಹ ಸನ್ನಿವೇಶಗಳು ಬಹಳಷ್ಟು ಎದುರಾಗತ್ತೆ ನಿಮಗೆ. ಹಾಗಾಗಿ ತುಂಬ ಸಂತೋಷದಿಂದ ಇರ್ತೀರಿ. ಒಂದು ಕಡೆ ಪ್ರಣಯ, ಮತ್ತೊಂದು ಕಡೆ ಮನರಂಜನೆ, ಇದಕ್ಕೆ ಶುಕ್ರ ಕಾರಕನಾಗಿದ್ದು ಆ ಎರಡನ್ನೂ ಕೂಡ ಈ ದಿನ ಏಕಕಾಲಕ್ಕೆ ಅನುಭವಿಸುವಂಥ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಶುಕ್ರನಿಂದ ನಿಮಗೆ ಮನಸ್ಸಂತೋಷ ಉಂಟಾಗುತ್ತೆ. ಇನ್ನು ರೇಷ್ಮೆ ಬಟ್ಟೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೋರಾದ ಸಂದರ್ಭದಲ್ಲಿ ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುವಂಥದ್ದು ಈ ಶುಕ್ರನಿಂದ. ಹಾಗಾಗಿನೇ ಶುಕ್ರ ದೆಸೆ ಅಂತ ಹೇಳ್ತಾರಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ದಿನ. ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಆದಷ್ಟು ಈ ದಿನ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಉತ್ತಮವಾದಂತಹ ಫಲವನ್ನ ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 2 ನಿಮಿಷದಿಂದ ಸಂಜೆ 7 ಗಂಟೆ 9 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಏಕೆಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಉತ್ತಮವಾದಂತಹ ಕೆಲಸಗಳು ಉತ್ತಮ ಸಮಯದಲ್ಲಿ ಆರಂಭ ಆಗಿ ಉತ್ತಮ ಫಲಿತಾಂಶಗಳನ್ನೇ ತಂದುಕೊಡತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಾರದಲ್ಲಿ ಈ ಶುಕ್ರವಾರದ ದಿನ ಮಾತ್ರ ಶನಿ ಹೋರ ಫೇವರಬಲ್ ಆಗಿರುವಂಥದ್ದು. ಬೇರೆ ದಿನದಲ್ಲಿ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದ್ರೆ ತುಂಬಾ ನಿಧಾನ ಆಗುತ್ತೆ, ಕೆಲಸಗಳೇ ಮುಂದೆ ಸಾಗಲ್ಲ. ಅದರಲ್ಲೂ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬಾ ಇರುತ್ತೆ. ಆದ್ರೆ ಈ ಶುಕ್ರವಾರದ ದಿನ ಮಾತ್ರ ಶನಿಯಿಂದ ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೂ ಕೂಡ, ನ್ಯಾಯಾಲಯದ ಪ್ರಕರಣಗಳಿದ್ರೂ ಕೂಡ, ಅಥವಾ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಇರುವಂತವ್ರಿಗೆ ಅತ್ಯುತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ ಈ ದಿನ. ಈ ಶನಿ ಹೋರದಲ್ಲಿ ಆರಂಭ ಮಾಡಬಹುದು. ಅದರಲ್ಲೂ ಈ ಕಾರ್ಮಿಕ ವರ್ಗದವರು, ಇನ್ನು ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳು ವಿಶೇಷವಾಗಿ ಈ ಶನಿ ಹೋರವನ್ನ ಅನುಸರಣೆ ಮಾಡೋದ್ರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 55 ನಿಮಿಷದಿಂದ ಸಂಜೆ 6 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 33 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ, ಇದು ಈ ದಿನ ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ಚಂದ್ರ ಹೋರ ತುಂಬಾ ಅನುಕೂಲವನ್ನ ತರುತ್ತೆ. ಹಾಗೆ ಚಂದ್ರ ಮನಕಾರಕ. ಹಾಗಾಗಿ ನಿಮ್ಮ ಮನಸ್ಸಿನ ವಿಚಾರಧಾರೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿಕ್ಕೂ ಕೂಡ ಚಂದ್ರ ಹೋರದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಹೋಟೆಲ್ ನಡೆಸ್ತಾ ಇರುವಂತವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯವ್ರಿಗೂ ಕೂಡ ಈ ಚಂದ್ರ ಹೋರದಿಂದ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ನಿಮಗೆ ಒಂದು ಕಡೆ ಸಮಾಧಾನ, ಮತ್ತೊಂದು ಕಡೆ ನಿಮ್ಮ ಒಂದು ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕಾಗ ಸಂತೋಷ ಉಂಟಾಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಚಂದ್ರ ಹೋರವನ್ನ ಅನುಸರಣೆ ಮಾಡಬಹುದು. ಅದರಲ್ಲೂ ಮನಸ್ಸಿದ್ದರೆ ಮಾರ್ಗ ಅಂತಾರೆ. ನೀವು ಮನಸ್ಸು ಮಾಡಿದ್ರೆ ಏನು ಕೆಲಸ ಬೇಕಾದರೂ ಕೂಡ ಚಂದ್ರ ಹೋರದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ದಿನ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 48 ನಿಮಿಷದಿಂದ ಸಂಜೆ 4 ಗಂಟೆ 55 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 40 ನಿಮಿಷದಿಂದ ರಾತ್ರಿ 11 ಗಂಟೆ 33 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ. ಅದು ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಹಾಗಾಗಿ ಈ ದಿನ ಈ ರವಿ ಹೋರವನ್ನ ಆದಷ್ಟು ನೀವು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು ರವಿ ಹೋರದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಆರಂಭ ಮಾಡಬೇಡಿ. ಜೊತೆಗೆ ನಿಮ್ಮ ಪ್ರಯಾಣ ಕೂಡ ರವಿ ಹೋರದಲ್ಲಿ ಬೇಡ. ಏಕೆಂದ್ರೆ ನಿಮ್ಮ ಪ್ರಯತ್ನ ರವಿ ಹೋರದಲ್ಲಿ ಅಷ್ಟೊಂದು ಯಶಸ್ಸನ್ನ ಕಾಣ್ತಾ ಇಲ್ಲ. ಇನ್ನು ಈ ದಿನ ನೀವು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ಅಜೆಂಡಾ ಏನಾದರೂ ಇದ್ರೆ ಅದನ್ನು ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಏಕೆಂದ್ರೆ ಅದು ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನ ತರಲ್ಲ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು,
ಶಸ್ತ್ರಚಿಕಿತ್ಸೆ ಅಥವಾ ವೈದ್ಯರನ್ನ ಭೇಟಿ ಮಾಡುವಂಥದ್ದು, ಔಷಧೋಪಚಾರವನ್ನು ಪ್ರಾರಂಭ ಮಾಡುವಂಥದ್ದು, ಇದ್ಯಾವುದಕ್ಕೂ ಕೂಡ ಈ ದಿನ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಬೇರೆ ಸಮಯವನ್ನು ನೋಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:48 ಬೆಳಿಗ್ಗೆ 5:36 ಇನ್ನು ಮಧ್ಯಾಹ್ನ 12:27 ಮಧ್ಯಾಹ್ನ 1:34 ಹಾಗೆ ರಾತ್ರಿ 8 ಗಂಟೆಯಿಂದ ರಾತ್ರಿ 8:54 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಪ್ರಯಾಣವನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನ ತಿಳ್ಕೊಳ್ಳಿ. ಅದರಲ್ಲೂ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥದ್ದನ್ನ ನೀವು ಪ್ರತಿನಿತ್ಯ ತಿಳ್ಕೊಂಡೇ ಮುಂದುವರಿಬೇಕಾಗತ್ತೆ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ತೃಪ್ತಿಯ ಜೀವನವನ್ನ ನಡೆಸಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಪಂಚಾಂಗ ನಿಮ್ಮನ್ನ ಮುನ್ನಡೆಸುವಂಥದ್ದು. ಹಾಗಾಗಿ ಒಂದು ಒಳ್ಳೆಯ ಕೆಲಸ ಆರಂಭ ಆದ್ರೆ ಆ ಕೆಲಸ ಅರ್ಧ ಮುಗಿದಂತೆಯೇ ಆಗ್ಬಿಡತ್ತೆ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಉತ್ತಮ ರೀತಿಯಲ್ಲಿ ಆರಂಭ ಆಗಲಿ, ಒಳ್ಳೆಯ ಅಂತ್ಯವನ್ನು ಕಾಣಲಿ, ಫಲಿತಾಂಶ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಆಷಾಢ ಮಾಸದ ಕೃಷ್ಣ ಪಕ್ಷದ ಶುಕ್ರವಾರದ ದಿನ. ಇಲ್ಲಿ ಆಷಾಢ ಅಂತ ಹೇಳಿದ್ರೆ ಆಡಿ ಮಾಸ. ಹಾಗಾಗಿ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ವಿಹಿತವಾಗಿರುವಂತಹ ದಿನ. ಈ ದಿನ ಲಕ್ಷ್ಮಿಯನ್ನ, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗಿ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತೆ. ಹಾಗಾಗಿ ಈ ದಿನ ಪ್ರಾತಃ ಕಾಲದಲ್ಲೇ ಎದ್ದು ಲಕ್ಷ್ಮಿಯನ್ನ ಸ್ಮರಣೆ ಮಾಡಿ. ಈ ಶುಕ್ರವಾರ ಆಗಿರೋದ್ರಿಂದ ಈ ದಿನ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ ಅನ್ನುವಂಥ ಒಂದು ಸ್ತೋತ್ರವನ್ನು ಹೇಳಿಕೊಂಡು ಈ ದಿನವನ್ನ ನೀವು ಆರಂಭ ಮಾಡಿ, ಅಥವಾ ಪ್ರತಿನಿತ್ಯ ಈ ಒಂದು ಸ್ತೋತ್ರವನ್ನ ಹೇಳ್ಕೊಳ್ತಾ ದಿನದ ಆರಂಭ ಆಗ್ಲಿ, ಒಳ್ಳೇದಾಗುತ್ತೆ ನಿಮ್ಗೆ. ಇನ್ನು ನಾವು ಅಂದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಲಹೆ ಮೇರೆಗೆ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದರಂತೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ ಮೇಲೆ ನೀವು ಒಂದು ಲೈಕ್ ಕೊಡಿ. ಜೊತೆಗೆ ಹೈಪ್ ಅನ್ನುವಂತಹ ಒಂದು ಬಟನ್ ಕೂಡ ಇದೆ, ಅದನ್ನು ಕೂಡ ನೀವು ಒತ್ತೋದ್ರಿಂದ ಅದಕ್ಕೆ ಅಂಕಗಳು ಸೇರ್ಪಡೆಯಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಮತ್ತಷ್ಟು ಜನರಿಗೆ ವಿಸ್ತರಣೆ ಆಗೋದ್ರಲ್ಲಿ ನಿಮ್ಮ ಹೈಪ್ ಸಹಾಯ ಮಾಡುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಕಮೆಂಟ್ ಮಾಡುವಂಥದ್ದು, ಕಾರ್ಯಕ್ರಮದ ಬಗ್ಗೆ ಲೈಕ್ ಕೊಡುವಂಥದ್ದು ಮತ್ತೆ ಹೈಪ್ ಬಟನ್ ಒತ್ತುವಂಥದ್ದನ್ನ ಮಾತ್ರ ಮರಿಬೇಡಿ. ಇದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ತಮಗೆಲ್ಲರಿಗೂ ಕೂಡ ಒಂದು ಕಳಕಳಿಯ ಮನವಿ. ಇದನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಪ್ರತಿಯೊಬ್ಬರು ಕೂಡ ಪ್ರತಿದಿನವೂ ಊಟವನ್ನ ಮಾಡುವಂಥದ್ದು ಇದೆ. ಊಟ ಇಲ್ಲದೆ ಬದುಕಿಲ್ಲ. ಹಾಗಾಗಿ ನಮಗೆ ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅನ್ನುವಂಥದ್ದು ಅಥವಾ ಊಟಕ್ಕೆ ಬದಲಾಗಿ ತಿಂಡಿಯನ್ನು, ಫಲಾಹಾರವನ್ನು ಸೇವಿಸುವಂಥ ಒಂದು ಕ್ರಮ ಇದೆ. ಆದರೆ ಶಾಸ್ತ್ರೋಕ್ತವಾಗಿ ಯಾವ ರೀತಿಯಲ್ಲಿ ಊಟವನ್ನು ಮಾಡಬೇಕು ಅಥವಾ ಭೋಜನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಈಗಲೂ ಕೂಡ ಗುರು ಹಿರಿಯರು ಈ ಒಂದು ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಆ ಕಾರಣದಲ್ಲಿ ನಾವು ಸರ್ವ ಸಾಧಾರಣವಾಗಿರುವಂಥ ಭೋಜನ ನಿಯಮಗಳೇನು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಾವು ಮನೆಯಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ಡೈನಿಂಗ್ ಟೇಬಲನ್ನು ಆಶ್ರಯಿಸಿರುವಂಥದ್ದು ಇದೆ. ಅದರಲ್ಲೂ ಕೆಲವು ಹೋಟೆಲ್ಗಳಲ್ಲಿ ಹೋದರೆ ಪಾದರಕ್ಷೆಗಳನ್ನು ಧರಿಸಿಯೇ ಊಟವನ್ನು ಮಾಡುವಂಥ ಒಂದು ಕ್ರಮ ಇದೆ. ಇನ್ನು ಕೆಲವರು ಸೆಲ್ಫ್ ಸರ್ವಿಸ್ ಅಂತ ಹೋದರೆ ಅಲ್ಲಿ ನಿಂತುಕೊಂಡೇ ಊಟವನ್ನು ಮಾಡಬೇಕಾಗುತ್ತೆ. ಅಲ್ಲಿ ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಇರಲ್ಲ. ಹಾಗಾಗಿ ನಾವು ಶಾಸ್ತ್ರೋಕ್ತವಾಗಿ ಯಾವ ರೀತಿಯಲ್ಲಿ ಊಟ ಮಾಡಬೇಕು, ಯಾವುದರಿಂದ ಊಟ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಇಲ್ಲಿ ಕೆಲವು ಮಾಹಿತಿಗಳನ್ನು ನೋಡೋಣ. ನಾವು ಊಟ ಮಾಡುವಂಥ ಒಂದು ಸಂದರ್ಭದಲ್ಲಿ ಬಂಗಾರ, ಬೆಳ್ಳಿ ಅಥವಾ ಬಾಳೆ ಎಲೆ ಇವುಗಳಲ್ಲಿ ಮಾತ್ರ ಊಟವನ್ನು ಮಾಡಿದ್ರೆ ತುಂಬ ಪ್ರಶಸ್ತ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಬೇರೆಯವರು ಊಟ ಮಾಡಿದಂತಹ ಕಂಚಿನ ಪಾತ್ರೆ ಏನಿದೆ ಅದರಲ್ಲಿ ಊಟ ಮಾಡಬಾರ್ದು. ಹಿಂದೆ ಗಂಗಳ ಅನ್ನುವಂಥ ಒಂದು ತಟ್ಟೆಯನ್ನು ಇಟ್ಕೊಳ್ತಾ ಇದ್ರು. ಅದು ಕಂಚಿನ ತಟ್ಟೆ. ಅದನ್ನ ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆಯಾಗಿ ಇಟ್ಕೊಳ್ತಾ ಇದ್ರು.
ಒಬ್ಬರು ಊಟ ಮಾಡಿದಂಥ ತಟ್ಟೆಯಲ್ಲಿ ಬೇರೊಬ್ಬರು ಊಟ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಊಟ ಮಾಡುವಂಥ ಒಂದು ಪಾತ್ರೆ ಏನಿದೆ ಅಥವಾ ತಟ್ಟೆ ಏನಿದೆ ಅದು ಕೂಡ ಬೇರೆ ಬೇರೆಯಾಗಿರಬೇಕು ಅನ್ನುವಂಥ ಒಂದು ವಿಚಾರ. ಹಾಗೆ ಯತಿಗಳು, ಬ್ರಹ್ಮಚಾರಿಗಳು, ವಿಧವೆ ಇವರು ಕಂಚಿನ ಪಾತ್ರೆಯಲ್ಲಿ ಭೋಜನವನ್ನು ಮಾಡಬಾರ್ದು ಅನ್ನುವಂಥ ವಿಚಾರ ಇದೆ. ಕೊನೆಗೆ ತಾಂಬೂಲವನ್ನು ಕೂಡ ಇವರು ಊಟದ ನಂತರದಲ್ಲಿ ಹಾಕಬಾರ್ದು. ಅಭ್ಯಂಗ ಸ್ನಾನವನ್ನು ಮಾಡಬಾರ್ದು, ಅಂದರೆ ಎಣ್ಣೆ ನೀರಿನ ಸ್ನಾನವನ್ನು ಕೂಡ ಮಾಡಬಾರ್ದು ಅನ್ನುವಂಥ ಒಂದು ಕಟ್ಟುಪಾಡಿತ್ತು. ಹಾಗೆ ಯತಿಗಳು, ಸನ್ಯಾಸಿಗಳು ಮುತ್ತುಗದ ಎಲೆ ಇದೆಯಲ್ಲ ಅದರಿಂದ ಹಚ್ಚಿದಂತಹ ಎಲೆಯಲ್ಲಿ ಊಟ ಮಾಡಿದರೆ ತುಂಬ ಶ್ರೇಷ್ಠ. ಇನ್ನು ಗೃಹಸ್ಥ ಮುತ್ತುಗದ ಎಲೆಯಿಂದ ಊಟ ಮಾಡಬಹುದು, ಆದರೆ ಆ ಮುತ್ತುಗ ಫಲಾಶ ಅನ್ನಿಸ್ಕೊಳ್ಳೋದ್ರಿಂದ ಆ ಭೋಜನ ಮಾಡಿದ್ರೆ ಚಾಂದ್ರಾಯಣವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕಾಗಿಯೇ ಸಾಮಾನ್ಯವಾಗಿ ಅವರು ಬಾಳೆಯ ಎಲೆಯಲ್ಲಿ ಗೃಹಸ್ಥರು ಊಟ ಮಾಡಬೇಕು ಅನ್ನುವಂಥದ್ದು. ಇನ್ನು ಹಲಸು, ಮಾವು, ಹತ್ತಿ ಎಲೆಗಳು ಕೂಡ ಶ್ರೇಷ್ಠವಾಗಿರುವಂಥದ್ದು ಊಟಕ್ಕೆ. ಆದರೆ ಈ ಎಕ್ಕದ ಎಲೆ, ಅಶ್ವತ್ಥ ಎಲೆ ಮತ್ತು ಆಲದ ಎಲೆಗಳು ಮಾತ್ರ ನಿಷಿದ್ಧ, ಇದರಲ್ಲಿ ಊಟ ಮಾಡಬಾರ್ದು ಅನ್ನುವಂಥದ್ದಿದೆ. ಇನ್ನು ಅನ್ನವನ್ನು ಎಲೆಗೆ ಅಥವಾ ತಟ್ಟೆಗೆ ಬಡಿಸಿಕೊಂಡ ನಂತರದಲ್ಲಿ ತುಪ್ಪದಿಂದ ಅಭಿಗಾರವನ್ನು ಮಾಡಿದ ಮೇಲೆ ಮಾತ್ರ ಅನ್ನವನ್ನು ಊಟ ಮಾಡಬೇಕು ಅನ್ನುವಂಥದ್ದಿದೆ. ಮೊದಲು ಅಸ್ಮಾಕಂ ನಿತ್ಯಮಸ್ತು ಏತತ್ ಅಂತ ಹೇಳಿ ಅನ್ನಕ್ಕೆ ನಮಸ್ಕಾರವನ್ನು ಮಾಡೇನೆ ಊಟ ಮಾಡಲಿಕ್ಕೆ ಆರಂಭ ಮಾಡಬೇಕು. ಇನ್ನು ಊಟ ಮಾಡುವ ಮೊದಲು ನಾವು ಹೋಮ ಹವನಾದಿಗಳನ್ನೇನಾದರೂ ಮಾಡಿದರೆ ಅಥವಾ ಯತಿಗಳಾಗಿದ್ದರೆ, ಪುರೋಹಿತರಾಗಿದ್ದರೆ ಅಂಥವರು ಗಂಟಿಲ್ಲದ ಪವಿತ್ರವನ್ನು ಬಲಗೈಗೆ ಸಿಕ್ಕಿಸಿಕೊಂಡು 2 ಪಾದಗಳನ್ನು ಭೂಮಿಗೆ ಸ್ಪರ್ಶಿಸಿ ಗಾಯತ್ರಿ ಮಂತ್ರವನ್ನು ಅಭಿಮಂತ್ರಿಸಿ ಊಟವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದಿದೆ. ಊಟಕ್ಕೆ ಮೊದಲು ಅವರು ಈ ತಟ್ಟೆ ಅಥವಾ ಎಲೆಯ ಬಲಭಾಗದಲ್ಲಿ ಬಲಿಯನ್ನು ಕೊಡಬೇಕು. ಅದರಲ್ಲೂ ಕೆಲವರು 3 ಬಲಿಗಳನ್ನು ಕೊಡ್ತಾರೆ. ಅಂದರೆ ಭೂಪತಿಯೇ ನಮಃ, ಭುವನಪತಿಯೇ ನಮಃ ಅಥವಾ ಭೂತಾನಾಂ ಪತೆಯೇ ನಮಃ ಅಂತ ಹೇಳಿ 3 ಬಲಿಗಳನ್ನು ಕೊಡುವಂಥದ್ದಿದೆ. ಇಲ್ಲ ಕೆಲವರು 5 ಬಲಿಗಳನ್ನು ಇಡುವಂಥದ್ದು ಇದೆ. ಅಂದರೆ ಚಿತ್ರಾಯ, ಚಿತ್ರಗುಪ್ತಾಯ, ಯಮಾಯ, ಯಮಧರ್ಮಾಯ, ಸರ್ವೇಭ್ಯೋ ಭೂತೇಭ್ಯೋ ನಮಃ ಅಂತ ಹೇಳಿ 5 ಬಲಿಗಳನ್ನು ಇಡುವಂಥದ್ದು ಕೂಡ ಇದೆ. ಕೆಲವರು 2 ಬಲಿಗಳನ್ನು ಇಡುವಂಥದ್ದು ಕೂಡ ಇದೆ. ಅಂದರೆ ಧರ್ಮರಾಜಾಯ ಮತ್ತು ಚಿತ್ರಗುಪ್ತಾಯ ಅಂತ ಹೇಳಿ 2 ಬಲಿಗಳನ್ನು ಇಟ್ಟು ಅವರು ಊಟವನ್ನು ಮುಂದುವರಿಸಬೇಕು. ಅದಕ್ಕೆ ಮೊದಲು ಈ ಬಲಿಗಳನ್ನು ಇಟ್ಟ ನಂತರದಲ್ಲಿ ಆಪೋಷಣವನ್ನು ಹಿಡಿದುಕೊಂಡು ಅದಕ್ಕೆ ಒಂದು ಮಂತ್ರವನ್ನು ಹೇಳ್ತಾ ಅಮೃತೋಪಸ್ತರಣಮಸಿ ಸ್ವಾಹ ಅಂತ ಹೇಳ್ತಾ ಪ್ರಾಶನ ಮಾಡಿ ಮೌನವಾಗಿ ಊಟವನ್ನು ಮುಂದುವರಿಸಬೇಕು ಅನ್ನುವಂಥದ್ದಿದೆ. ಆ ಸಂದರ್ಭದಲ್ಲೇ ಹಸ್ತಗಳು, ಪಾದಗಳು ಮತ್ತು ಮುಖ ಒದ್ದೆಯಾಗಿರಬೇಕು ಅನ್ನುವಂಥ ಒಂದು ನಿಬಂಧನೆ ಕೂಡ ಇದೆ. ಇನ್ನು ಈ ಆಪೋಷಣವಾದ ನಂತರದಲ್ಲಿ 5 ಆಹುತಿಗಳನ್ನು ಕೊಡಬೇಕಾಗತ್ತೆ. ಇಲ್ಲಿ ಆಹುತಿ ಅಂತ ಹೇಳಿದ್ರೆ ಎಲ್ಲ ಬೆರಳುಗಳನ್ನು ಕೂಡಿಸಿಕೊಂಡು 5ನೇ ಅನ್ನವನ್ನು ನುಂಗಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಇಲ್ಲಿ ಬಾಯಿಯಲ್ಲಿ ಹೋಮ ಮಾಡುವಂಥದ್ದು ಇದೇ ಪ್ರಾಶನ ಇದು. ಹಾಗಾಗಿ ಇಲ್ಲಿ ತುಪ್ಪವನ್ನು ಬಡಿಸಿದ್ರೆ ತುಪ್ಪದೊಂದಿಗೆ ಅಥವಾ ಕ್ಷೀರಯುಕ್ತವಾದಂತಹ 5 ಆಹುತಿಗಳನ್ನು ಮಾತ್ರ ನಾವು ಅಗೆಯದೆ ನುಂಗಬೇಕು ಅನ್ನುವಂಥದ್ದು ಇದೆ. ಇನ್ನು ಓಂ ಬ್ರಹ್ಮಣೇ ಸ್ವಾಹ ಅಂತ ಹೇಳಿ 6ನೇ ಆಹುತಿಯನ್ನು ಕೂಡ ನುಂಗಬಹುದು ಅನ್ನುವಂಥದ್ದು ಕೆಲವು ಕಡೆ ಇದೆ. ಒಟ್ಟಾರೆ ಇಲ್ಲಿ 5 ಬಲಿಗಳು ಮತ್ತು 5 ಆಹುತಿಗಳು ಕಡ್ಡಾಯ ಅನ್ನುವಂಥ ಒಂದು ವಿಚಾರವನ್ನು ಗಮನಿಸಬೇಕು. ನಂತರ ಮೌನದಿಂದಲೇ ಊಟ ಮಾಡಬೇಕು. ಊಟದ ಮಧ್ಯದಲ್ಲಿ ಪದಾರ್ಥಗಳನ್ನು ಇದು ಬೇಕು ಇದು ಬೇಡ ಅಂತ ಹೇಳಿ ಕೇಳಬಾರ್ದು ಅನ್ನುವಂಥ ಇದೆ. ಇನ್ನು ಉಪ್ಪನ್ನು ಕೂಡ ಊಟದಲ್ಲಿ ಕೇಳಿ ಬಡಿಸ್ಕೊಳ್ಬಾರ್ದು. ಹಾಗಾಗಿ ಊಟಕ್ಕೆ ಮೊದಲೇ ಎಲೆಗೆ ಎಲ್ಲ ಪದಾರ್ಥಗಳನ್ನು ಬಡಿಸಿದಂತಹ ಸಂದರ್ಭದಲ್ಲಿ ಊಟದ ಡಬ್ಬವನ್ನು ಅಥವಾ ಡಬ್ಬಿಯನ್ನು ಎಡಭಾಗದಲ್ಲಿ ಇಟ್ಕೊಂಡಿರಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಪೂರ್ವಾಭಿಮುಖವಾಗಿ ಅಥವಾ ಪಶ್ಚಿಮಾಭಿಮುಖವಾಗಿ ಕುಳಿತು ಊಟ ಮಾಡುವಂಥದ್ದು ತುಂಬ ಪ್ರಶಸ್ತ. ಆದರೆ ದಕ್ಷಿಣ ಮುಖ ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಉತ್ತರದಲ್ಲಿ ಮುಖ ಮಾಡಿ ಕುಳಿತುಕೊಂಡು ಊಟ ಮಾಡುವಂಥದ್ದು ತುಂಬ ಕನಿಷ್ಠ ಅನ್ನುವಂಥ ವಿಚಾರ ಇದೆ. ಇನ್ನು ವಿದಿಕ್ಕುಗಳಿದೆಯಲ್ಲ, ಆಗ್ನೇಯ, ನೈಋತ್ಯ, ವಾಯುವ್ಯ ಅಥವಾ ಈಶಾನ್ಯ, ಇದು ನಿಷಿದ್ಧ. ಅಂದರೆ ಆ ದಿಕ್ಕಿನಲ್ಲಿ ಕೂತು ಊಟ ಮಾಡಬಾರ್ದು ಅನ್ನುವಂಥದ್ದು. ಇನ್ನು ಎಲೆಗೆ ಬಡಿಸಿದಂತಹ ಎಲ್ಲ ಪದಾರ್ಥಗಳನ್ನು ಕೂಡ ತಿನ್ನಬೇಕು ಅನ್ನುವಂಥದ್ದಿದೆ. ಒಟ್ಟು 32 ಗ್ರಾಸ ನಿಯಮಗಳಿದೆ ಅನ್ನುವಂಥ ವಿಚಾರ ಇದೆ. ಅಂದರೆ ಒಂದು ಭೋಜನದಲ್ಲಿ 32 ರೀತಿಯ ಪದಾರ್ಥಗಳನ್ನು ಮಾಡಿರಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಊಟದಲ್ಲಿ ಯಾವುದೇ ಪದಾರ್ಥಗಳನ್ನು ಎಲೆಯ ಮೇಲೆ ಬಿಡಬಾರ್ದು, ಅಂದರೆ ವೇಸ್ಟ್ ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೆ ಊಟವಾದ ನಂತರದಲ್ಲಿ ಅಮೃತಾಪಿ ದಾನಮಸಿ ಸ್ವಾಹ ಅಂತ ಹೇಳ್ತಾ
ಅರ್ಧ ಬಾಯಿ ತುಂಬುವಷ್ಟು ನೀರನ್ನು ಕುಡಿಬೇಕು. ಇನ್ನು ಅರ್ಧವನ್ನು ಭೂಮಿಯಲ್ಲಿ ಹನಿಸ್ಬೇಕು ಅನ್ನುವಂಥದ್ದು ಇದೆ. ನಂತರ ಆ ಪವಿತ್ರವನ್ನು ಬಿಚ್ಚಿ ಹಾಕಿ ಬಾಯಿ ಮತ್ತು ಹಸ್ತಗಳನ್ನು ಅಂದರೆ ಪಾದಗಳನ್ನು ಊಟ ಆದಮೇಲೂ ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಇನ್ನು 16 ಸಲ ಬಾಯಿಯನ್ನು ಮುಕ್ಕಳಿಸ್ಬೇಕು ಮತ್ತು ದ್ವಿರಾಚಮನವನ್ನು ಮಾಡಬೇಕು ಅನ್ನುವಂಥದ್ದಿದೆ. ನಾವು ಎಲ್ಲಿ ಊಟ ಮಾಡಿದ್ದೇವೋ ಆ ಒಂದು ಸ್ಥಳದಲ್ಲಿ ಆಚಮನವನ್ನು ಮಾಡಬಾರ್ದು ಮತ್ತು ಆಚಮನ ಮಾಡದೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬಾರ್ದು ಊಟ ಆದಮೇಲೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಉತ್ತರಾಪೋಷಣ ಮಾಡದೆ ಎದ್ದರೆ ಸ್ನಾನದಿಂದ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಇನ್ನು ಹಸ್ತಗಳನ್ನು ಒರೆಸಿಕೊಂಡು ಅಂದರೆ ಕೈ ತೊಳೆದ ಮೇಲೆ ಸ್ವಲ್ಪ ನೀರನ್ನು ಕೆಳಗೆ ಚೆಲ್ಲಿ ಅಂಗುಷ್ಟದಿಂದ ನೇತ್ರಕ್ಕೆ ಜಲಸ್ಪರ್ಶವನ್ನು ಮಾಡಿಕೊಳ್ಬೇಕು. ಆಗ ಇಷ್ಟ ದೇವತೆಯನ್ನು ಸ್ಮರಣೆ ಮಾಡಿ ಈ ಭೋಜನವನ್ನು ನೀಡಿದಂತಹ ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಇಲ್ಲಿ ಊಟಕ್ಕೆ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಚಾಪೆಯ ಮೇಲೆ ಕೂತ್ಕೊಳ್ಬೇಕು ಅನ್ನುವಂಥದ್ದು. ಆದರೆ ಮುತ್ತುಗದ ಅಥವಾ ಕಬ್ಬಿಣದಿಂದ ಮಾಡಿದಂತಹ ಆಸನದ ಮೇಲೆ ಕೂತ್ಕೊಳ್ಬಾರ್ದು. ಅದಕ್ಕೆ ಚಾಪೆ ಆಗ್ಬೋದು, ಇಲ್ಲ ಮಣೆ ಆಗ್ಬೋದು ಅನ್ನುವಂಥ ಒಂದು ವಿಚಾರ. ಹಾಗೆ ಊಟ ಮಾಡುವಂತಹ ಸಂದರ್ಭದಲ್ಲಿ ಸಣ್ಣ ಶಿಶುಗಳಿಂದ ಕೂಡಿ ಊಟ ಮಾಡಬಾರ್ದು. ವಿವಾಹದ ಹೊರತಾಗಿ ಪತಿಯೊಡನೆ ಸಹಭೋಜನ ನಿಷಿದ್ಧ ಅನ್ನುವಂಥದ್ದು ಇದೆ. ಆದರೆ ಬಾಲಕರನ್ನಾಗಲಿ ವೃದ್ಧರಾಗಲಿ ಮನೆಯಲ್ಲಿದ್ದರೆ ಅವರನ್ನು ಬಿಟ್ಟು ಊಟ ಮಾಡಬಾರ್ದು, ಅವರ ಜೊತೆಯಲ್ಲೇ ಊಟ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಒಂದು ಕಾಲ ಮೇಲೆ ಮತ್ತೊಂದನ್ನು ಇಟ್ಟುಕೊಂಡಾಗಲಿ ಅಥವಾ ಕಾಲನ್ನು ಚಾಚಿಕೊಂಡು ಊಟ ಮಾಡುವಂಥದ್ದಾಗಲಿ, ವಿದಿಕ್ಕಿಗೆ ಮುಖ ಮಾಡಿಕೊಂಡು ಊಟ ಮಾಡುವಂಥದ್ದಾಗಲಿ ಅಥವಾ ದುಷ್ಟರನ್ನು ಪಂಕ್ತಿಯಲ್ಲಿ ಕೂಡಿರಿಸಿಕೊಂಡು ಊಟ ಮಾಡುವಂಥದ್ದು, ಇನ್ನು ಅಗ್ನಿರಹಿತವಾದ ಮನೆಯಲ್ಲಿದ್ದುಕೊಂಡು ಊಟ ಮಾಡುವಂಥದ್ದು, ದೇವಾಲಯದಲ್ಲಿ ಅಂದರೆ ದೇವಾಲಯದ ಪ್ರಾಕಾರದೊಳಗೆ ಇದ್ದು ಊಟ ಮಾಡುವಂಥದ್ದು, ಇದೆಲ್ಲ ನಿಷಿದ್ಧ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಎಡಗೈಯಿಂದ ಪದಾರ್ಥಗಳನ್ನು ತಟ್ಟೆಗೆ ಅಥವಾ ಎಲೆಗೆ ಬಡಿಸ್ಕೊಳ್ಬಾರ್ದು ಅನ್ನುವಂಥದ್ದು. ಮತ್ತು ಯಾರಾದರೂ ಎಂಜಲು ಮಾಡಿ ಬಿಟ್ಟಿರುವಂತಹ ಶೇಷ ಅನ್ನ ಇದೆಯಲ್ಲ ಅದನ್ನು ಕೂಡ ಉಣ್ಣಬಾರ್ದು. ಮೊದಲು ಊಟಕ್ಕೆ ಪ್ರಾರಂಭ ಮಾಡುವಂಥ ಮೊದಲು ಮಧುರ ವಸ್ತುಗಳನ್ನು ಅಂದರೆ ಪಾಯಸ ಇತ್ಯಾದಿ ಸಿಹಿ ಪದಾರ್ಥಗಳನ್ನು ತಿಂದು ನಂತರದಲ್ಲಿ ಮಧ್ಯದಲ್ಲಿ ಉಪ್ಪು ಹುಳಿ ವಸ್ತುಗಳನ್ನು, ಕೊನೆಗೆ ಕಹಿ ವಸ್ತುವನ್ನು ಊಟ ಮಾಡಬೇಕು. ಮೊದಲು ದ್ರವ ವಸ್ತು ಊಟ ಮಾಡಿರ್ತೀವಿ, ಮಧ್ಯದಲ್ಲಿ ಗಟ್ಟಿ ವಸ್ತು, ತುದಿಯಲ್ಲಿ ಪುನಃ ದ್ರವ ವಸ್ತುವನ್ನು ಊಟ ಮಾಡಬೇಕು. ಅಂದರೆ ಮೊಸರನ್ನು ಅಥವಾ ಮಜ್ಜಿಗೆ ಅನ್ನವನ್ನು ಊಟ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಮೊಸರು ಮಜ್ಜಿಗೆ ಇಲ್ಲದ ಊಟ ಪರಿಪೂರ್ಣ ಆಗಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಯಾರ್ಯಾರು ಎಷ್ಟು ಪದಾರ್ಥಗಳನ್ನು ಊಟಕ್ಕೆ ಬಳಸ್ಬೋದು ಅಂತ ಹೇಳಿದ್ರೆ, ಯತಿಗೆ 8 ಗ್ರಾಸಗಳು ಅಂದರೆ ಸನ್ಯಾಸಿಗಳಿಗೆ 8 ಗ್ರಾಸಗಳು ಇರುತ್ತೆ, 8 ಪದಾರ್ಥಗಳಿರುತ್ತೆ. ಗೃಹಸ್ಥನಿಗೆ 16 ಪದಾರ್ಥ ಅಥವಾ 32 ಪದಾರ್ಥಗಳಿರ್ಬೋದು. ವಾನಪ್ರಸ್ಥನಿಗೆ 16 ಪದಾರ್ಥಗಳು, ಬ್ರಹ್ಮಚಾರಿಗೆ ಯಥೇಷ್ಟವಾದಂತಹ ಪದಾರ್ಥಗಳು ಇರ್ಬೋದು ಅನ್ನುವಂಥದ್ದು ಇದೆ. ಆದರೆ ಊಟ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಶೇಷ ಬಿಡಬಹುದು. ಆದರೆ ಘೃತ ಅಂದರೆ ಈ ತುಪ್ಪವನ್ನು ಮತ್ತು ಪಾಯಸವನ್ನು ಮಾತ್ರ ಊಟದ ಎಲೆಯಲ್ಲಿ ಉಳಿಸಬಾರ್ದು. ಹಾಗೆ ಹಾಲು ಮೊಸರು ಮತ್ತು ಜೇನುತುಪ್ಪ ಏನಾದರೂ ಊಟಕ್ಕೆ ಬಡಿಸಿದರೆ ಅವುಗಳ ಶೇಷವನ್ನು ಕೂಡ ಬಿಡಬಾರ್ದು. ಸಾಮಾನ್ಯವಾಗಿ ಊಟ ಮಾಡುವಂಥದ್ದು ಹಗಲಿನಲ್ಲಿ 1 ಬಾರಿ, ರಾತ್ರಿಯಲ್ಲಿ 1 ಬಾರಿ ಮಾತ್ರ 2 ಭೋಜನಗಳನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಭಾನುವಾರದ ದಿನ, ಹುಣ್ಣಿಮೆಯ ದಿನ, ಅಮಾವಾಸ್ಯೆಯ ದಿನ, ಗ್ರಹಣದ ದಿನ ಊಟ ಮಾಡಬಾರ್ದು ಅನ್ನುವಂಥದ್ದು. ಇನ್ನು ಚತುರ್ದಶಿ ಮತ್ತು ಅಷ್ಟಮಿ ಇವುಗಳಲ್ಲಿ ಹಗಲು ಊಟ ಮಾಡಬಾರ್ದು, ರಾತ್ರಿ ಮಾತ್ರ ಮಾಡಬೇಕು. ಏಕಾದಶಿಯಲ್ಲಿ 2 ಹೊತ್ತು ಭೋಜನ ನಿಷಿದ್ಧ. ಇನ್ನು ಕೆಲವರು ಈ ತುತ್ತನ್ನು ತೂಗುವಂಥದ್ದಾಗಲಿ ಅಥವಾ 2-3 ಬೆರಳುಗಳಿಂದ ಮಾತ್ರ ಅನ್ನವನ್ನು ತೆಗೆದುಕೊಂಡು ತಿನ್ನುವಂಥದ್ದನ್ನಾಗಲಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ಆ ಅನ್ನ ಗೋಮಾಂಸಕ್ಕೆ ಸಮಾನವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಅಜೀರ್ಣ ಆಗಿರುವಂತಹ ಸಂದರ್ಭದಲ್ಲಿ ಅಥವಾ ಹೊಟ್ಟೆ ಬಹಳ ಹಸಿದಿರುವಂತಹ ಸಂದರ್ಭದಲ್ಲಿ ಊಟ ಮಾಡಬಾರ್ದು. ಅದಕ್ಕೆ ಬದಲಾಗಿ ಯಾವುದೇ ಹಣ್ಣಿನ ರಸವನ್ನು ಅಥವಾ ಹಣ್ಣನ್ನು ತಿಂದು ನಂತರದಲ್ಲಿ ಊಟವನ್ನು ಮಾಡಬೇಕು. ಒದ್ದೆ ವಸ್ತ್ರವನ್ನು ಇಟ್ಕೊಂಡಿರಬೇಕು. ಹಾಗೆ ಒದ್ದೆ ವಸ್ತ್ರವನ್ನು ಉಟ್ಕೊಂಡಿರಬಾರ್ದು, ತಲೆ ಒದ್ದೆಯಾಗಿರಬಾರ್ದು, ಕಾಲಿನ ಮೇಲೆ ಕೈ ಇಟ್ಟುಕೊಂಡು ಊಟವನ್ನು ಕೂಡ ಮಾಡಬಾರ್ದು. ತುತ್ತನ್ನು ಎತ್ತಿದ ನಂತರ ಅದರ ಶೇಷ ಬಿದ್ದರೆ ಮತ್ತೆ ಅದನ್ನು ತಿನ್ನಬಾರ್ದು ಅನ್ನುವಂಥದ್ದಿದೆ. ಹಾಗಾಗಿ ನಮ್ಮ ಬಾಯಿಯಲ್ಲಿ ಹಿಡಿಯುವಷ್ಟು ತುತ್ತನ್ನು ಮಾತ್ರ ಎತ್ತಿಕೊಂಡು ಅದನ್ನು ಪೂರ್ಣ ಬಾಯಿಯ ಒಳಗೆ ಇಟ್ಕೊಳ್ಬೇಕು. ಹಾಗೆ ಒಮ್ಮೆ ನಾವು ದೊನ್ನೆಯಿಂದಲಾಗಲಿ ಲೋಟದಿಂದಲಾಗಲಿ ಪಾಯಸ ಇತ್ಯಾದಿಗಳನ್ನು ಕುಡಿದರೆ ಅದನ್ನು ಒಮ್ಮೆ ಪೂರ್ಣ ಕುಡಿಬೇಕು.
ಕುಡಿದು ಉಳಿದ ಶೇಷವನ್ನು ಪುನಃ ಕುಡಿಯಬಾರದು ಅನ್ನುವಂಥದ್ದು ಇದೆ. ಇನ್ನು ತರಕಾರಿಗಳನ್ನು, ಯಾವುದೇ ಹಣ್ಣುಗಳನ್ನು, ಹಾಗೆ ಭೂಮಿಯ ಒಳಗೆ ಬಿಡುವಂತಹ ಗೆಡ್ಡೆ ಗೆಣಸುಗಳೇನಿದೆ ಅದನ್ನು ಹಲ್ಲಿನಿಂದ ಕಚ್ಚಿ ತುಂಡಾಗಿದ್ದರೆ ಅದನ್ನು ಉಪಯೋಗಿಸಬಾರ್ದು. ಇನ್ನು ಕಾಲಿನಿಂದ ಯಾವುದೇ ಪದಾರ್ಥಗಳನ್ನಾಗಲಿ, ಊಟದ ಪರಿಕರಗಳನ್ನಾಗಲಿ ತುಳಿಯಬಾರ್ದು. ಇನ್ನು ಎಡಗೈಯಿಂದ ಸ್ಪರ್ಶ ಮಾಡಿದಂತಹ ಪದಾರ್ಥಗಳಾಗಲಿ ಅಥವಾ ಕೈಯ ಉಗುರಿನಿಂದ ಕೂಡಿದಂತಹ ಅಥವಾ ಉಗುರು ಏನಾದರೂ ಸ್ಪರ್ಶ ಆಗಿರುವಂತಹ ಪದಾರ್ಥಗಳನ್ನಾಗಲಿ ತಿನ್ನಬಾರದು. ನೀರನ್ನು ಕೂಡ, ಉಗುರು ಏನಾದರೂ ಅದಕ್ಕೆ ತಾಗಿದ್ರೆ ಅಂಥ ನೀರನ್ನು ಕೂಡ ಕುಡಿಬಾರ್ದು. ಅದು ಸುರಾಪಾನಕ್ಕೆ ಸಮಾನವಾಗತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಒಂದು ಪಂಕ್ತಿಯಲ್ಲಿ ಕುಳಿತು ಊಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಎದ್ದೇಳಬಾರ್ದು. ಅಂದರೆ ಪಂಕ್ತಿ ಊಟ ಮಾಡಿದ ನಂತರದಲ್ಲೇ ಒಬ್ಬೊಬ್ಬರಾಗಿ ಏಳಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಮಧ್ಯದಲ್ಲಿ ಏನಾದರೂ ಎದ್ದರೆ ಆ ಊಟ ಮಾಡಿದವನಿಗೂ ಮತ್ತೆ ಉಳಿದ ಊಟ ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ದೋಷ ಪ್ರಾಪ್ತಿಯಾಗುತ್ತೆ. ಆದರೆ ಗುರುಗಳಿಗೆ ಮಾತ್ರ ಅದು ದೋಷ ತಟ್ಟಲ್ಲ. ಇನ್ನು ಉಪ್ಪನ್ನಾಗಲಿ, ತುಪ್ಪವನ್ನು, ಎಣ್ಣೆಯನ್ನು, ಮೇಲೋಗರವನ್ನು ಅಥವಾ ಇನ್ನು ಯಾವುದೇ ರೀತಿಯ ನೆಕ್ಕುವ ವಸ್ತುಗಳಿದೆಯಲ್ಲ ಅಥವಾ ಕುಡಿಯುವ ವಸ್ತುಗಳು, ಇವುಗಳನ್ನು ಹಸ್ತದಿಂದ ಕೊಟ್ಟಿದ್ದನ್ನು ಭಕ್ಷಿಸಬಾರ್ದು ಅನ್ನುವಂಥದ್ದು ಇದೆ. ಇನ್ನು ತಾಮ್ರದ ಪಾತ್ರೆಯಲ್ಲಿ ಹಾಲು, ಮೊಸರು ಮೊದಲಾದಂತಹ ಗವ್ಯವನ್ನು, ಕಂಚಿನ ಪಾತ್ರೆಯಲ್ಲಿ ತೆಂಗಿನ ರಸ, ಕಬ್ಬಿನ ರಸ ಅಥವಾ ಬೆಲ್ಲದಿಂದ ಕೂಡಿದಂತಹ ಮೊಸರು, ಬೆಲ್ಲರಹಿತವಾದಂತಹ ಹಸಿ ಶುಂಠಿ, ಇವು ಮದ್ಯಕ್ಕೆ ಸಮಾನ ಅಂತ ಹೇಳಿ ತಿಳಿಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಸೈಂಧವ ಲವಣ ಮತ್ತು ಸಮುದ್ರದ ಲವಣ ಬಿಟ್ಟು ಬೇರೆ ಲವಣಗಳನ್ನು ಪ್ರತ್ಯಕ್ಷವಾಗಿ ತಿಂದರೆ ಅದನ್ನು ನಿಷೇಧಿಸಬೇಕು. ಯಾಕೆಂದರೆ ಅದು ಮಣ್ಣನ್ನು ತಿನ್ನುವುದಕ್ಕೆ ಸಮಾನವಾಗತ್ತೆ. ಇನ್ನು ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ಚಾಂಡಾಲರಾಗಲಿ, ನಾಯಿಯಾಗಲಿ, ಕೋಳಿಯಾಗಲಿ ನಾವು ಉಣ್ಣುವಾಗ ಅದು ನೋಡಿದ್ರೆ ಆ ಅನ್ನವನ್ನು, ಅಂದರೆ ಉಳಿದ ಅನ್ನವನ್ನು ಅಲ್ಲೇ ತ್ಯಜಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಊಟ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಮೂತ್ರ ಮಾಡುವಂಥ ಒಂದು ಪರಿಸ್ಥಿತಿ ಬಂದರೆ ಅಥವಾ ಮಲವಿಸರ್ಜನೆ ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಅಲ್ಲಿ ಉಳಿದ ಅನ್ನವನ್ನು ಅಲ್ಲೇ ತ್ಯಜಿಸಬೇಕು. ಅಂದರೆ ಮತ್ತೆ ಊಟ ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಊಟ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಜಗಳಗಳು ಅಥವಾ ಈ ಒರಳದ ಕುಟ್ಟುವಿಕೆ ಇರ್ಬೋದು ಅಥವಾ ರಾಗಿ ಕಲ್ಲಿನಿಂದ ಬೀಸುವಿಕೆ ಏನಾದರೂ ಇದ್ದರೆ, ಒನಕೆ ಮೊದಲಾದಂತಹ ಶಬ್ದಗಳು ಆಗ್ತಾ ಇದ್ದರೆ ಆ ಸಂದರ್ಭದಲ್ಲೂ ಕೂಡ ಊಟ ಮಾಡಬಾರ್ದು. ಇನ್ನು ಊಟ ಮಾಡುವಾಗ ನಾವು ಹಣೆಗೆ ಏನಾದರೂ ಒಂದು ತಿಲಕವನ್ನು, ಭಸ್ಮವನ್ನು ಅಥವಾ ವಿಭೂತಿಯನ್ನು ಧರಿಸಿಕೊಂಡೇ ಊಟ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ನಾವು ಊಟ ಮಾಡುವಂಥ ಅನ್ನಕ್ಕಾಗಲಿ ಅಥವಾ ಪದಾರ್ಥಗಳಿಗಾಗಲಿ ಯಾವುದೇ ರೀತಿಯ ಕೇಶಗಳು, ಅಂದರೆ ಕೂದಲುಗಳು ಏನಾದರೂ ಸಿಕ್ಕಿದ್ರೆ, ಕೀಟಾದಿಗಳು ಸ್ಪರ್ಶ ಆದರೆ ಅಥವಾ ಆಕಳು ಅದನ್ನು ಮೂಸಿದರೆ ಅದಕ್ಕೆ ಶುದ್ಧ ಜಲವನ್ನು ಸಂಪ್ರೋಕ್ಷಣೆ ಮಾಡಬೇಕು. ಭಸ್ಮದಿಂದ ಅದನ್ನು ಶುದ್ಧೀಕರಿಸಬೇಕು. ಆಗ ಅದು ಶುದ್ಧ ಆಗತ್ತೆ. ನಂತರ ಅದನ್ನು ಊಟ ಮಾಡ್ಬೋದು ಅನ್ನುವಂಥದ್ದಿದೆ. ಇನ್ನು ನಾಳೆಯ ಸಂಚಿಕೆಯಲ್ಲಿ ನಾವು ಈ ಊಟದ ಬಗ್ಗೆ, ಹಾಗೆ ಯಾವ ಯಾವ ಪದಾರ್ಥಗಳನ್ನು ನಾವು ಯಾವ ಸಮಯದಲ್ಲಿ ಸೇವಿಸಬೇಕು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಕ್ಕಲ್ಲ. ಹಾಗಾಗಿ ಮಧ್ಯಮ ಫಲಗಳು ಸಿಕ್ಕುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಡಹುಟ್ಟಿದವರ ಜೊತೆಯಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಆರಂಭ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ಕುಟುಂಬದ ವಿಚಾರದಲ್ಲಿ ಯಾವುದೇ ತೀರ್ಮಾನಗಳಿದ್ರೂ ಕೂಡ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ, ಪ್ರಯಾಣ ಜಾಸ್ತಿ. ಅದಕ್ಕಾಗಿ ಸ್ವಲ್ಪ ಮಟ್ಟಿನಲ್ಲಿ ನಿಮಗೆ ತಲೆನೋವು ಶುರುವಾಗುವಂಥದ್ದು, ಮೈಗ್ರೇನ್ ಶುರುವಾಗುವಂಥದ್ದು ಅಥವಾ ಕೆಲಸ ಕಾರ್ಯಗಳನ್ನು ಈ ದಿನ ಸ್ವಲ್ಪ ಅಸಡ್ಡೆಯಿಂದಲೇ ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ದೂರದ ಪ್ರಯಾಣ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ವ್ಯವಹಾರಗಳು ನಿಮ್ಮಲ್ಲಿ ಅಷ್ಟೊಂದು ಉತ್ಸಾಹವನ್ನು ತರ್ತಾ ಇಲ್ಲ. ಏಕೆಂದರೆ ಪ್ರತಿಫಲವೇ ಇಲ್ಲದೇ ಇದ್ದಾಗ ಉತ್ಸಾಹ ಅನ್ನುವಂಥದ್ದು ಇರಲ್ಲ. ಆದರೆ ಕೆಲಸಗಳು ಮುಗಿಲೇಬೇಕು. ಅದಕ್ಕಾಗಿ ನೀವು ನಿರಂತರ ಪ್ರಯತ್ನವನ್ನು ಮಾತ್ರ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ಪ್ರತಿಫಲ ಸಿಕ್ಕಲಿ, ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದಲ್ಲ. ಕೆಲವು ಕೆಲಸ ಕಾರ್ಯಗಳನ್ನು ಈ ದಿನ ಮಾಡೋದ್ರಿಂದ ನಾಳೆ ಫಲ ಸಿಕ್ಕತ್ತೆ. ಒಂದು ಸಸಿಯನ್ನು ಈ ದಿನ ನೆಟ್ಟರೆ ಅದು ಹಲವಾರು ವರ್ಷಗಳ ನಂತರದಲ್ಲಿ ಫಲ ಕೊಡುವಂಥ ಸಂದರ್ಭ ಇರುವಾಗ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ
ಇನ್ಸ್ಟೆಂಟಾಗಿ ಪ್ರತಿಫಲವನ್ನು ನಿರೀಕ್ಷೆ ಮಾಡಬೇಡಿ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನುವಂಥದ್ದು ಈ ದಿನ ನಿಮ್ಮ ಪಾಲಿಗೆ ಇರಲ್ಲ. ಇನ್ನು ಈ ದಿನ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ಒಂದು ವಾತಾವರಣ ಇದೆ. ಯಾರೂ ಕೂಡ ನಿಮಗೆ ತಿಳುವಳಿಕೆ ಹೇಳುವಂಥವ್ರು, ಮಾರ್ಗದರ್ಶನ ಮಾಡುವಂಥವರು ಇರಲ್ಲ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಬಂದದ್ದೇ ಕೆಲಸವನ್ನು ಮುಂದುವರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರ ಪಠಣ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಈ ದಿನ ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ತುಂಬ ಸಫಲರಾಗುವಂಥ ದಿನ ಕೂಡ. ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ, ನಿಮ್ಮ ಪ್ರತಿಭೆ ಏನಿದೆ, ಅಥವಾ ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅನುಭವ ಏನಿದೆ, ಇದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ತೋರ್ಪಡಿಸ್ಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಹಳ ಜಾಣತನದಿಂದ ನಿವಾರಣೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಆದಾಯ ಇದೆ. ಜೊತೆಗೆ ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥದ್ದು, ಒಂದು ಒಳ್ಳೆಯ ಊಟೋಪಚಾರಗಳು ಕೂಡ ದೊರೆಯುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ಸೇವಾ ಮನೋಭಾವ ಕೂಡ ಇರುವಂಥದ್ದು. ಅದರಿಂದಲೇ ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಷ್ಟು ತೃಪ್ತಿ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಪೂರ್ವಾಪರಗಳನ್ನು ಆಲೋಚನೆ ಮಾಡಿ, ಸಾಧಕ ಬಾಧಕಗಳನ್ನು ನೋಡೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಮನರಂಜನಾ ಚಟುವಟಿಕೆಯಲ್ಲಾಗಲಿ ಅಥವಾ ನಿಮ್ಮ ಮನಸ್ಸಿಗೆ ಹಿಡಿಸುವಂಥ ಕೆಲಸ ಕಾರ್ಯಗಳು, ಅಂಥ ಜವಾಬ್ದಾರಿಗಳೇ ಈ ದಿನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಜೊತೆಗೆ ಈ ದಿನ ಹೂಡಿಕೆಗೆ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಕನಸು ನನಸಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಯಾವುದೇ ಒಂದು ವಿಚಾರವನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಬೇಡಿ. ಪ್ರತಿ ವಿಚಾರ, ಪ್ರತಿ ಘಟನೆ, ಪ್ರತಿ ಸನ್ನಿವೇಶದಲ್ಲೂ ಕೂಡ ಒಂದಲ್ಲ ಒಂದು ವಿಶೇಷವಾದಂತಹ ಒಂದು ಅರ್ಥ ಇದೆ. ಅದಕ್ಕಾಗಿ ಅದನ್ನು ಈ ದಿನ ಸ್ವಲ್ಪ ಸೀರಿಯಸ್ ಆಗಿ ನೋಡುವಂಥದ್ದು ಉತ್ತಮ. ಹಾಗೆ ನಿಮ್ಮ ಪ್ರಗತಿಯ ವೇಗ ಚೆನ್ನಾಗಿದೆ, ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಗೆ ಚಂದ್ರ ಬಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ನೀವು ನಿರೀಕ್ಷೆ ಮಾಡಿದಷ್ಟು ಪ್ರಗತಿ ಇರಲ್ಲ. ಹಾಗೆ ಅಂದುಕೊಂಡಂಥ ಕೆಲಸದಿಂದ ನೀವು ಯಾವುದೇ ರೀತಿಯ ಉತ್ತಮ ಪ್ರತಿಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಗ್ರಹಗತಿಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥದ್ದು ಇದೆ. ಬರಬೇಕಾದಂಥ ಹಣ ಸಕಾಲಕ್ಕೆ ಬರಲ್ಲ. ಹಾಗಾಗಿನೇ ನಿಮ್ಮ ಯೋಜನೆಗಳು ತಲೆ ಕೆಳಕಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುಟುಂಬಕ್ಕಾಗಿ ನೀವು ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ ಕೆಲಸವನ್ನು ಮರೆತು ಬಿಡ್ತೀರಿ. ಇದರಿಂದ ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಂಡೇ ನೀವು ಮುಂದುವರಿಬೇಕು. ಏಕೆಂದರೆ ನೀವು ತೆಗೆದುಕೊಂಡಿರುವಂಥ ತೀರ್ಮಾನ ಏನಿದೆ ಈಗಾಗಲೇ ಅದು ಅಷ್ಟೊಂದು ಪ್ರಾಯೋಗಿಕವಾಗಿಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ. ಅದಕ್ಕಾಗಿಯೇ ಕೆಲವೊಮ್ಮೆ ಮಾರ್ಗದರ್ಶನದ ಮೂಲಕ ಅದನ್ನು ಮುಂದುವರಿಸುವಂಥದ್ದು ಅಥವಾ ಅದರಲ್ಲಿ ಬೇಕಾದಂತಹ ಕೆಲವೊಂದು ಸ್ಟ್ರಾಟಜಿಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ ಈ ದಿನ. ಹಾಗಾಗಿ ನೀವು ಮಾಡಿದ್ದೇ ಸರಿ, ನೀವು ಹೇಳಿದ್ದೇ ಸರಿ ಅನ್ನುವಂಥ ಒಂದು ಮಂಡುವಾದವನ್ನು ಈ ದಿನ ಸ್ವಲ್ಪ ಪಕ್ಕಕ್ಕಿಡಬೇಕಾಗತ್ತೆ. ಇನ್ನು ಈ ದಿನ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಏನೋ ಒಂದು ರೀತಿಯ ಒತ್ತಡ, ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದರೂ ಕೂಡ ಪರಿಸ್ಥಿತಿ ಅದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕಸಿವಿಸಿ ಇರುವಂಥ ಸಂದರ್ಭ ಇದೆ. ಅದು ತಿಳಿಯಾಗುವವರೆಗೂ ಕೂಡ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ
ನೆಚ್ಚಿನ ದೇವರನ್ನು ದರ್ಶನ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ತುಂಬ ಆಶಾವಾದಿಯಾಗಿರ್ತೀರಿ. ಎಲ್ಲ ಕಡೆ ತುಂಬ ನಿರೀಕ್ಷೆಗಳು ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಚಟುವಟಿಕೆಗಳಲ್ಲಿ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ. ಇನ್ನು ಈ ದಿನದ ಪ್ರಯತ್ನ ನಿಮಗೆ ತುಂಬ ಧನಾತ್ಮಕವಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬದ ವ್ಯವಸ್ಥೆ ಬಹಳ ತೃಪ್ತಿಕರವಾಗಿರುತ್ತೆ. ಕುಟುಂಬಸ್ಥರಿಂದ ನಿಮಗೆ ಒಳ್ಳೆಯ ಬೆಂಬಲ ಇದೆ, ಅವರ ಸಲಹೆ ಇದೆ, ಹಣಕಾಸಿನ ನೆರವು ಕೂಡ ಸಕಾಲಕ್ಕೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಒಳ್ಳೊಳ್ಳೆಯ ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆ, ಬಯಕೆಗಳೇನೇ ಇದ್ದರೂ ಅದು ಈಡೇರುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಹೊಗಳು ಭಟ್ಟರ ಮುಖಸ್ತುತಿ ಇದೆಯಲ್ಲ, ಅಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಹೊಗಳಿಕೆಗೆ ಮರುಳಾಗಿ ನಿಮ್ಮ ದಾರಿಯನ್ನು ಬದಲಾಯಿಸುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಈ ದಿನ ಹಠಾತ್ತಾಗಿ ಕೆಲವೊಂದು ವ್ಯವಹಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬರಬಹುದು. ಹಾಗಾಗಿ ಮೀನ ಮೇಷ ಎಣಿಸದೆ ಯಾವುದೇ ತೀರ್ಮಾನವನ್ನು ಮುಂದೂಡದೆ ಆನ್ ದ ಸ್ಪಾಟ್ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸ್ವಲ್ಪ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಆದರೆ ಕೆಲವು ತುಂಬ ನಿಧಾನ ಆಗುತ್ತೆ, ಅಲ್ಲಿ ನಿಮಗೆ ಸ್ವಲ್ಪ ಅಸಹನೆ ಬರಬಹುದು. ಆದರೂ ಕೂಡ ಈ ದಿನ ಸಮಷ್ಟಿಯಲ್ಲಿ ಕೆಲಸವನ್ನು ಮಾಡಬೇಕು. ಮುಂದೆ ಈ ಫ್ಯೂಚರಿಸ್ಟಿಕ್ ಆಗಿ ಒಂದು ವಿಷನ್ ಇಟ್ಟುಕೊಂಡೇ ನೀವು ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಯೋಜಿತ ಕಾರ್ಯಗಳು ಸಕಾಲಕ್ಕೆ ಸರಿಯಾಗಿ ಪೂರ್ಣ ಆಗುತ್ತೆ. ಹಾಗಾಗಿನೇ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ನಿಮಗೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಹಠಾತ್ತಾಗಿ ಧನಲಾಭ ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಇದನ್ನು ಸರಿಯಾದ ಕ್ರಮದಲ್ಲಿ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಈ ದಿನದ ಪ್ರಯತ್ನಗಳು ಬಹಳ ಯಶಸ್ವಿಯಾಗುತ್ತೆ. ಅದರಲ್ಲೂ ನಿರುದ್ಯೋಗದ ಪ್ರಯತ್ನಗಳಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ಆಶಾ ಕಿರಣ ನಿಮಗೆ ಒದಗಿ ಬರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಅಪರಿಚಿತರಿಂದ ಕೂಡ ನಿಮಗೆ ಸಹಾಯ ಸಿಕ್ಕತ್ತೆ. ಯಾಕೆಂದರೆ ಅವರ ಪರಿಚಯ ತುಂಬ ಗಾಢವಾಗಿರುತ್ತೆ. ಜೊತೆಗೆ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಅವರು ಕೂಡ ನಿಮಗೆ ಸಹಕಾರಿಯಾಗಿ ನಿಲ್ಲುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಂದು ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಒತ್ತಡದಿಂದ ಮುಕ್ತಿ ಸಿಕ್ಕತ್ತೆ ಈ ದಿನ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಏನಿದೆ ಅದು ಕೆಲವೊಮ್ಮೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ತರುತ್ತೆ. ಆದರೆ ಅದು ಮೀರಿ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮಗೆ ದೂರದೃಷ್ಟಿ ಚೆನ್ನಾಗಿದೆ, ವಿಷನ್ ಚೆನ್ನಾಗಿದೆ. ಅದಕ್ಕಾಗಿಯೇ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಿಮಗೆ ತುಂಬ ಅರಿವು ಇರುತ್ತೆ. ಸಾಧಕ ಬಾಧಕಗಳನ್ನು ತುಂಬ ಚೆನ್ನಾಗಿ ಲೆಕ್ಕಾಚಾರ ಮಾಡ್ತೀರಿ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಅದರಲ್ಲೂ ಮೇಲಧಿಕಾರಿಗಳು ಕೂಡ ಸಂತೃಪ್ತರಾಗ್ತಾರೆ. ಸಹೋದ್ಯೋಗಿಗಳು, ನಿಮ್ಮ ಜೊತೆಯಲ್ಲಿರುವಂಥವರು, ನೆರೆಹೊರೆಯವರು, ಅವರು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ಲಾಘಿಸ್ತಾರೆ. ಒಟ್ಟಾರೆ ನಿಮಗೆ ತುಂಬ ಅನುಕೂಲ ಇದೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ಅಪೂರ್ಣ ಆಗುತ್ತೆ. ಆರಂಭದಲ್ಲಿ ತುಂಬ ಉತ್ಸಾಹದಿಂದ ಪ್ರಾರಂಭ ಮಾಡ್ತೀರಿ. ಆದರೆ ಎಲ್ಲೋ ಮಧ್ಯದಲ್ಲಿ ಒಂದು ಕಡೆ ಬಾಹ್ಯವಾದಂತಹ ಕೆಲವೊಂದು ಒತ್ತಡಗಳಿಂದ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಅಂಥ ಒಂದು ಸಂದರ್ಭ ಬರುತ್ತೆ.
ಇನ್ನು ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ಅದರಲ್ಲಿ ಅನುಮಾನದ ಸ್ವಭಾವ ಕೂಡ ಹೆಚ್ಚಾಗಿ ಸೇರ್ಪಡೆಯಾಗುವಂಥದ್ದಿದೆ. ಹಾಗಾಗಿ ಕೆಲಸದಲ್ಲಿ ಒಂದು ರೀತಿಯ ಒತ್ತಡ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಕಾರ್ಯಸಿದ್ಧಿಯನ್ನು ತರಲ್ಲ. ಹಾಗಾಗಿ ಅಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಯಾವುದೇ ಕೆಲಸದಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ನೀವೇ ತೆಗೆದುಕೊಂಡಂತಹ ತೀರ್ಮಾನದಲ್ಲೂ ಕೂಡ ಬದಲಾವಣೆಗಳನ್ನು ಮಾಡುವಂತಹ ಸಂದರ್ಭಗಳು ಕೂಡ ಇದೆ. ಅದಕ್ಕೆ ಬೇರೆಯವರ ಒತ್ತಾಯ ಕೂಡ ಕಾರಣವಾಗುತ್ತೆ. ಇನ್ನು ಈ ದಿನ ನಿಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಅಂಥ ಒಂದು ದಾಕ್ಷಿಣ್ಯ ಕೂಡ ಈ ದಿನ ಇರುವಂಥದ್ದಿದೆ. ಇನ್ನು ಆರೋಗ್ಯ ಅಷ್ಟಕ್ಕಷ್ಟೇ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ವಿಶೇಷವಾಗಿ ಯಾವುದೇ ಹಳೆಯ ಒಂದು ವಿಚಾರಗಳನ್ನಾಗಲಿ ವ್ಯಕ್ತಿಗಳಲ್ಲಿರುವಂಥ ಅವಗುಣಗಳನ್ನಾಗಲಿ ಕೆದಕಲಿಕ್ಕೆ ಹೋಗಬೇಡಿ. ಇದರಿಂದ ತುಂಬ ಮನಸ್ತಾಪ ಆಗುತ್ತೆ. ಇದು ನಿಮಗೆ ಸಹಿಸಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿಯನ್ನು ತಂದರೂ ತರಬಹುದು. ಸ್ವಲ್ಪ ಜಾಗ್ರತೆ. ಹಾಗಾಗಿ ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಈ ದಿನ ಮಾಡಬೇಡಿ. ಇನ್ನು ಈ ದಿನ ದೈವಿಕ ಚಿಂತನೆ ಒಂದು ಕಡೆ ಹೆಚ್ಚಾಗುತ್ತೆ. ಅದನ್ನು ಸ್ವಲ್ಪ ರೂಢಿಸ್ಕೊಳ್ಳುವಂಥದ್ದು ಉತ್ತಮ. ಆಧ್ಯಾತ್ಮಿಕವಾಗಿ ಸ್ವಲ್ಪ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಶ್ರಮಪಟ್ಟೇ ಮುಂದುವರಿಯಬೇಕಾಗತ್ತೆ. ಸುಲಭಕ್ಕೆ ಯಾವುದೇ ಕೆಲಸ ನಿಮ್ಮಿಂದ ಈ ದಿನ ಆಗಲ್ಲ. ಜೊತೆಗೆ ಈ ದಿನ ಸ್ವಲ್ಪ ಬೇಸರ ಜೊತೆಗೆ ಬೇಜವಾಬ್ದಾರಿ ಕೂಡ ಇರುವಂಥದ್ದು. ಈ ಒಟ್ಟಾರೆ ಫಲಿತಾಂಶ ನಿಮಗೆ ಮಧ್ಯಮ ಫಲವನ್ನು ತರುವಂಥ ಸಂದರ್ಭದಲ್ಲಿದ್ದೀರಿ. ಹಾಗೆ ಈ ದಿನ ಗೆಲುವಿಗಾಗಿ ನೀವು ಹೋರಾಟವನ್ನು ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯ. ಏಕೆಂದರೆ ಇಲ್ಲಿಯವರೆಗೆ ನಿಮ್ಮ ಕಾರ್ಯದ ಮೇಲೆ ನಿಮ್ಮ ಒಂದು ಫಲಿತಾಂಶದ ಮೇಲೆ ಗುರಿ ಇಟ್ಟುಕೊಂಡೇ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ಆದರೆ ಈ ದಿನ ಗುರಿಯನ್ನು ಸಾಧನೆ ಮಾಡಿದ್ರಷ್ಟೇ ಸಾಲದು, ಅದರಲ್ಲಿ ಗೆಲುವು ಸಿಕ್ಕಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವದಲ್ಲಿ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಒಟ್ಟಾರೆ ಎಲ್ಲ ಕೆಲಸದಲ್ಲೂ ಕೂಡ ಕಷ್ಟಪಡಬೇಕು. ಸುಲಭವಾಗಿ ಯಾವುದೂ ಕೂಡ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ನೀವು ಸುಮ್ಮನೆ ಇದ್ದರೂ ಕೂಡ ಅಪವಾದಗಳು ಬರುವಂಥದ್ದಿದೆ. ನಿಮ್ಮದೇನೇನೂ ತಪ್ಪಿಲ್ಲ, ಆದರೂ ಕೂಡ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ನಿಮ್ಮ ಬಂಧುಗಳಿಂದಲೋ ಸ್ನೇಹಿತರಿಂದಲೋ ಅಥವಾ ನಿಮ್ಮ ಹಿತಶತ್ರುಗಳಿಂದಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮನೆಯ ವಾತಾವರಣ ಕೂಡ ಸ್ವಲ್ಪ ಬಿಗುವಾಗಿಯೇ ಇರುವಂಥದ್ದಿದೆ. ಏನೋ ಒಂದು ಮನಸ್ತಾಪ. ಮೊನ್ನೆ ನಡೆದಂತಹ ಒಂದು ಡೆವಲಪ್ಮೆಂಟ್ಸ್ ಏನಿದೆ ಅದು ಈ ದಿನ ಕೂಡ ಅದರ ಒಂದು ಶಿಲ್ಕು ಮುಂದುವರಿತಾ ಇರುತ್ತೆ. ಹಾಗಾಗಿ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ತಾಳ್ಮೆ ಕೂಡ ಇರಲ್ಲ. ಇನ್ನು ಈ ದಿನ ಈ ವಾಹನದಿಂದ ಕೂಡ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಆದಷ್ಟು ದೂರದ ಪ್ರಯಾಣ ಇದ್ದರೆ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಪ್ರಯಾಣಕ್ಕೆ ಸಮಯವೂ ವ್ಯರ್ಥವಾಗುತ್ತೆ, ಹಣವೂ ವ್ಯರ್ಥ, ಜೊತೆಗೆ ಆ ಒಂದು ಪ್ರಯಾಣದ ಉದ್ದೇಶ ಕೂಡ ಈಡೇರಲ್ಲ. ಹಾಗೆ ಈ ದಿನ ಹಿರಿಯರ ಜೊತೆ ಮಾತಾಡುವಂಥ ಸಂದರ್ಭ ಸ್ವಲ್ಪ ನಯ ವಿನಯದಿಂದ ಇರುವಂಥದ್ದು ಒಳ್ಳೆಯದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ. ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಎಲ್ಲ ಕಡೆ ಅನುಕೂಲವನ್ನು ಅನುಭವಿಸುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ. ಏಕೆಂದರೆ ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿದ್ದಾನೆ. ಯಾವುದಾದ್ರೂ ಕೆಲಸ ಕಾರ್ಯಗಳು ನಿಂತಿದ್ರೂ ಕೂಡ ಅದಕ್ಕೆ ಚಿಂತೆ ಇಲ್ಲ. ಆದರೆ ನಿಮ್ಮವರು, ನಿಮ್ಮ ಕುಟುಂಬದವರು ನಿಮ್ಮ ಪರವಾಗಿದ್ದಾರಲ್ಲ, ಅದೇ ಒಂದು ದೊಡ್ಡ ಜಯ ನಿಮಗೆ ಈ ದಿನ. ಇನ್ನು ಸ್ನೇಹಿತರಿಂದ ಕೂಡ ಈ ದಿನ ಒಳ್ಳೆಯ ಆಹ್ವಾನ ನಿಮಗೆ ಸಿಕ್ಕತ್ತೆ. ಶುಭ ಕಾರ್ಯಕ್ಕೆ ಒಳ್ಳೆಯ ಆಹ್ವಾನಗಳು ನಿಮಗೆ ಸಿಕ್ಕುವಂಥದ್ದು. ಜೊತೆಗೆ ನಿಮ್ಮ ಉಪಸ್ಥಿತಿ ಕೂಡ ಈ ದಿನ ಒಂದು ಹೆಚ್ಚಿನ ಬದಲಾವಣೆಯನ್ನು ತರುತ್ತೆ. ಹಾಗಾಗಿ ನಿಮ್ಮ ಬಂಧುಗಳು ಮಿತ್ರರು ಈ ದಿನ ನಿಮ್ಮನ್ನು ಹೆಚ್ಚು ಬಯಸುವಂಥದ್ದು ಇದೆ. ಇನ್ನು ಯಾರೋ ಒಬ್ಬರು ನಿಮಗಾಗಿ ಈ ದಿನ ಕಾಯುವಂಥದ್ದು ಇದೆ. ಹಾಗಾಗಿ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಈ ದಿನ ನೀವು ಯಾವುದೇ ರೀತಿಯಲ್ಲಿ ಚ್ಯುತಿ ತರದಂತೆ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಅನಿರೀಕ್ಷಿತವಾಗಿ
ಹಣಕಾಸಿನ ಲಾಭ ಉಂಟಾಗುವಂಥದ್ದಿದೆ ವ್ಯಾಪಾರಸ್ಥರಿಗೆ. ಆದರೆ ಈ ದಿನ ದಳ್ಳಾಳಿಗಳು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ ಹೋಗಿ ವ್ಯವಹಾರ ಮಾಡುವಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಒಂದು ಸ್ಕಿಲ್ಗೆ ತುಂಬ ಮನ್ನಣೆ ಇದೆ. ಅದಕ್ಕೆ ಒಂದು ವ್ಯಾಲ್ಯೂ ಇದೆ, ಮೌಲ್ಯ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಲಿಕ್ಕೂ ಕೂಡ ಅವಕಾಶ ಇದೆ. ಅದರಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನ ತುಂಬ ಅನುಕೂಲಕರವಾಗಿಯೇ ಮುಂದುವರಿಯುವಂಥದ್ದಿದೆ. ಅದಕ್ಕಾಗಿಯೇ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಸಣ್ಣ ಪುಟ್ಟ ಸಹಕಾರಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತೃಪ್ತಿಯ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠ್ಯದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ವಿಶೇಷವಾದಂಥ ಫಲಗಳು ಸಿಕ್ಕುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಾಗಲಿ ಅಥವಾ ನಿಮ್ಮ ಒಂದು ಗುರಿಯನ್ನು ಸಾಧನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬರುವಂಥ ಕಷ್ಟಗಳಾಗಲಿ ನಿಮಗೆ ಈ ದಿನ ವಿಶೇಷ ಫಲವನ್ನು ತರುತ್ತೆ. ಹಾಗಾಗಿನೇ ಹಣಕಾಸಿನ ಲಾಭದ ಸೂಚನೆಗಳು ಈ ದಿನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕೈಗೊಂಡಂಥ ಕಾರ್ಯದಲ್ಲಿ ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಅಲ್ಪದರಲ್ಲೇ ಹೆಚ್ಚಿನ ಫಲವನ್ನು ಪಡ್ಕೊಳ್ತೀರಿ. ಕಡಿಮೆ ಪ್ರಯತ್ನ, ಹೆಚ್ಚು ಫಲ ಈ ದಿನ ನಿಮಗೆ. ಇನ್ನು ಕೆಲವು ವ್ಯವಹಾರಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದಿದೆ. ಆ ಸಂದರ್ಭದಲ್ಲಿ ಮಾತ್ರ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಈ ದಿನ ನೀವೇ ಸರಿ, ನಿಮ್ಮ ಮಾತೇ ಶ್ರೇಷ್ಠ ಅನ್ನುವಂಥ ವಿಚಾರಧಾರೆ ಏನಿದೆ ಅದರಲ್ಲಿ ಸ್ವಲ್ಪ ರಾಜಿ ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಮರಕ್ಕಿಂತ ಮರ ದೊಡ್ಡದಿದೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಬೇಕಾಗತ್ತೆ. ಇನ್ನು ಈ ದಿನ ವ್ಯಾಪಾರಿ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ನಿಮ್ಮ ಒಂದು ಪ್ರಗತಿಯ ಸ್ಟ್ರಾಟಜಿ ಏನಿದೆ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಕೂಡ ಈ ದಿನ ಆಗಬೇಕಾಗಿದೆ. ಅದರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ತುಂಬ ಯಶಸ್ಸಿದೆ. ಆದರೆ ಸ್ವಲ್ಪ ಒತ್ತಡದಿಂದ ಹೇಗೆ ಹೊರಬರಬೇಕು ಅನ್ನೋಂಥದ್ದನ್ನು ಕೂಡ ನೀವು ಕಲಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಯ ಮೂಲವನ್ನು ನೀವು ಹುಡುಕಬೇಕು. ಹಾಗಾಗಿ ತಾತ್ಕಾಲಿಕ ಪರಿಹಾರಕ್ಕೆ ಮೊರೆ ಹೋಗಬೇಡಿ. ಶಾಶ್ವತ ಪರಿಹಾರ ಸಿಗಬೇಕು, ಒನ್ಸ್ ಫಾರ್ ಆಲ್ ಅದು ಸಾಲ್ವ್ ಆಗಬೇಕು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ಆದಷ್ಟು ರಾಜಕೀಯದಿಂದ, ರಾಜಕೀಯ ವ್ಯಕ್ತಿಗಳಿಂದ ದೂರ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ನಿರಾಸೆ. ಹಾಗಾಗಿ ಯಾವುದರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಹಾಗೆ ವ್ಯಾಪಾರ ಚಟುವಟಿಕೆಗಳು ಈ ದಿನ ತುಂಬ ಸಾಮಾನ್ಯವಾಗಿರೋದ್ರಿಂದ ಅಲ್ಲೂ ಕೂಡ ನಿಮ್ಮ ನಿರೀಕ್ಷೆ ಹುಸಿಯಾಗುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯನ್ನೇ ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಮಕ್ಕಳ ಜೊತೆ ಸ್ವಲ್ಪ ಸೌಹಾರ್ದಯುತವಾಗಿ ವರ್ತಿಸಬೇಕು. ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಸದಸ್ಯರಿರ್ಬೋದು, ನಿಮ್ಮ ಸ್ನೇಹಿತರ ಜೊತೆ ಇರ್ಬೋದು, ತುಂಬ ಸೌಹಾರ್ದಯುತವಾಗಿಯೇ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಸಮಸ್ಯೆಯನ್ನು ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಪ್ರತಿ ಸಮಸ್ಯೆಯ ಹಿಂದೆ ಒಂದು ದೊಡ್ಡ ಕಾರಣವೇ ಇರುತ್ತೆ. ಹಾಗಾಗಿ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನೀವು ಮಾಡಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಏಕೆಂದರೆ ಅವರ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ನಿರೀಕ್ಷೆಯನ್ನು ನಿಮ್ಮಿಂದ ಆಗಲಿ ಅಂತ ಹೇಳಿ ಅವರು ಇಟ್ಕೊಂಡಿದ್ರೆ ಅದನ್ನು ಕೂಡ ಜವಾಬ್ದಾರಿ ಅಂತ ಹೇಳಿ ತಿಳಿದು ನೀವು ಮಾಡಲೇಬೇಕಾಗತ್ತೆ. ಅದರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ಇನ್ನು ಈ ದಿನ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು ಅದು ಸರಿ ಅಂತ ಹೇಳಿ ನಿಮ್ಮನ್ನು ನೀವೇ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ಅಂದರೆ ಮಾಡಿರೋವಂಥದ್ದು ಸರಿ ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ಈ ದಿನ ನೀವು ಕೆಲ ಹಂತವನ್ನು ಮೀರಿ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ.
ಅದಕ್ಕಾಗಿ ಒಂದು ಸಣ್ಣ ಸುಳ್ಳು ಹೇಳ್ಬೋದು, ಇಲ್ಲ ಬೇರೆಯವರನ್ನು ಸಾಕ್ಷಿಗಾಗಿ ಕರೆಯುವಂಥ ಒಂದು ಪ್ರಯತ್ನ ಕೂಡ ಮಾಡ್ಬೋದು. ಒಟ್ಟಾರೆ ಈ ದಿನ ಸ್ವಲ್ಪ ಶ್ರಮದ ದಿನ ನಿಮಗೆ. ಹಾಗೆ ನೀವು ಅಂದುಕೊಂಡಂತೆ ಫಲಗಳು ಸಿಕ್ಕದೇ ಇರುವಂತಹ ದಿನ. ಸ್ವಲ್ಪ ಜಾಗ್ರತೆ, ಹೊಂದಾಣಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ತುಳಸಿಯನ್ನು ಸ್ವಲ್ಪ ಕೊಟ್ಟು ಬನ್ನಿ ಅರ್ಚನೆಗೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನಿರ್ದಿಷ್ಟ ಸಮಯಕ್ಕೆ ಮುಗಿಯದೇ ಇರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಒಂದು ಟೈಮ್ ಲಿಮಿಟ್ ಅನ್ನುವಂಥದ್ದು ಇರಲ್ಲ. ಯಾಕೆಂದರೆ ಟೈಮ್ ಸೆನ್ಸ್ ಅನ್ನುವಂಥದ್ದೇ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಈ ಸಮಯ ಪ್ರಜ್ಞೆ ಇಲ್ಲದೆ ಇದ್ದಾಗ ನಿಮಗೆ ಸ್ವಲ್ಪ ನಷ್ಟ ಆಗುತ್ತೆ. ಟೈಮ್ ಈಸ್ ಮನಿ, ಅದನ್ನು ಈ ದಿನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯತ್ನ ಅದು ಯಾವುದೇ ಇರಲಿ, ಅದು ಪ್ರೀತಿ ಪ್ರೇಮದ ವಿಚಾರದಲ್ಲಿರಲಿ, ಹಣಕಾಸಿನ ವಿಚಾರದಲ್ಲಿರಲಿ, ಉದ್ಯೋಗದ ವಿಚಾರದಲ್ಲಿರಲಿ, ಅಲ್ಲಿ ಈ ದಿನ ನಿಮಗೆ ಕೆಲಸಗಳು ಪೂರ್ಣ ಆಗಲ್ಲ. ಅಲ್ಲಿ ಅರ್ಧಂಬರ್ಧಾಗಿ ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒತ್ತಾಯದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವಂಥ ಒಂದು ಅನಿಶ್ಚಿತತೆ ಏನಿದೆ, ಅದರಿಂದ ಮನಸ್ಸಿಗೆ ಚಿಂತೆ ಮೂಡುವಂಥದ್ದು ಕೂಡ ಇದೆ. ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಎಷ್ಟು ಕಾಳಜಿಯನ್ನು ವಹಿಸಿದ್ರೂ ಕೂಡ, ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಅದು ನಿಮ್ಮ ಕೈ ಜಾರಿ ಘಟಿಸುವಂಥ ಒಂದು ಸಂದರ್ಭ. ಹಾಗಾಗಿ ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಡಿ. ಆ ಒಂದು ವಿಚಾರ ನಿಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸುವಂಥದ್ದಾಗತ್ತೆ. ಅಲ್ಲಿ ನಿಮ್ಮ ಒಂದು ಸೋಲಿಗೆ ಕಾರಣ ಏನು ಅದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮವರ ಒಂದು ಸೈಕಾಲಜಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಮನಃಶಾಸ್ತ್ರವನ್ನು ತಿಳ್ಕೊಳ್ಬೇಕು. ಯಾಕೆಂದ್ರೆ ಅವರು ಸ್ವಲ್ಪ ಮೂಡಿ ಟೈಪ್ ಇರೋದ್ರಿಂದ ಅವರ ಒಂದು ಭಾವನೆಗೆ ತಕ್ಕಂತೆ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳನ್ನು ಕೂಡ ಅಲೈನ್ ಮಾಡಬೇಕಾಗತ್ತೆ, ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಸ್ವಂತ ಸಂಬಂಧಿಗಳ ಮಧ್ಯೆ ಅಹಂನ ಸಮಸ್ಯೆ ಬರಬಾರದು ಈ ದಿನ. ಆ ರೀತಿ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ದುರ್ಗಾಸ್ತುತಿಯನ್ನು ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ. ಅಂದರೆ ಇಲ್ಲಿ ಫಲಗಳು ಅಂತ ಹೇಳಿದ್ರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಬರುವಂಥ ಒಂದು ಫಲಿತಾಂಶಗಳು, ಅದು ಅನುಕೂಲಕರವಾಗಿರುತ್ತೆ, ಕೆಲವೊಮ್ಮೆ ಲಾಭಕರವಾಗಿ ಕೂಡ ಇರುತ್ತೆ. ಇನ್ನು ಈ ದಿನ ನೀವು ಅಂದುಕೊಂಡಂತಹ ಕಾರ್ಯಗಳನ್ನು ಬಹಳ ಬೇಗ ಮುಗಿಸ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಭಾವನೆಗಳನ್ನು ನಿಮ್ಮವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಹೆಚ್ಚು ಒತ್ತಡ ಇಲ್ಲ. ಇನ್ನು ಬಹಳ ಧಾರಾಳವಾಗಿ ಖರ್ಚು ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ. ಏಕೆಂದರೆ ಈ ದಿನ ಖರ್ಚು ವೆಚ್ಚದಲ್ಲೂ ಕೂಡ ಸ್ವಲ್ಪ ಮುಂದಾಳತ್ವವನ್ನು ವಹಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಮನೆಯ ಹೊರಗೆ ಸ್ವಲ್ಪ ಪರಿಚಯಗಳು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದು ವಿಸ್ತರಣೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ದಿನ ನೀವು ಸುಮ್ಮನಿದ್ದರೂ ಕೂಡ ಸೌಕರ್ಯ ತಾನಾಗಿ ಬರುತ್ತೆ. ಹಾಗಾಗಿ ಒಳ್ಳೆಯ ಯೋಗದ ಲಕ್ಷಣಗಳು ಈ ದಿನ ನಿಮಗೆ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ಬುದ್ಧಿವಂತಿಕೆಯನ್ನು ಆಧರಿಸಿರುವಂಥದ್ದು. ಹಾಗಾಗಿ ಈ ದಿನ ಅತಿ ಹೆಚ್ಚು ಮುತುವರ್ಜಿಯಿಂದನೇ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗಾಗಿ ಈ ದಿನ ಕೆಲಸದಲ್ಲಿ ಕೂಡ ನಿಮಗೆ ಶ್ರದ್ಧೆ ಇದೆ. ಹಾಗೆ ಅದರಿಂದ ಬರುವಂತಹ ಫಲಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಒಂದು ಪ್ರೇರೇಪಣೆಯ ಮಾತು ನಿಮ್ಮ ಕೆಲಸ ಕಾರ್ಯಗಳನ್ನು ಇಮ್ಮಡಿಗೊಳಿಸುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಕೂಡ ಈ ದಿನ ಕೈಗೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕೆಲಸದ ಮೇಲೆ ಸಂಪೂರ್ಣವಾದಂಥ ಒಂದು ಗಮನ ಇರುತ್ತೆ. ಆದರೆ ಈ ಮೂರನೆಯವರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ. ಮೂರನೆಯವರ ಬಗ್ಗೆ ಈ ದಿನ ಕುತೂಹಲದಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದಾಗಲಿ ಅಥವಾ ಅವರ ವಿಚಾರದಲ್ಲಿ ಮೂಗು ತೂರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ.
ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಗೊತ್ತಿದ್ದರೆ ಒಟ್ಟಾರೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.